ಹಾಯ್ ಡಿಯರ್ಸ್, ವೆಲ್ಕಮ್ ಟು ಅಮ್ಮನ ಅಡುಗೆ. ಮನೇಲಿ ಹಾಗಲಕಾಯಿ ಗೊಜ್ಜು ಮಾಡಿದ್ದೀನಿ ಅಂತ ಹೇಳಿದ ಕೂಡಲೇ ಎಷ್ಟು ಜನ ಕಹಿ ಅಂತ ಹಾಗಲಕಾಯಿ ಗೊಜ್ಜು ಬೇಡ ಅಂತ ಹೇಳೋರು ಕೂಡ ಒಂದೇ ಒಂದು ತುತ್ತು ತಿಂತಾ ಇದ್ದಾಗೆ ತುಂಬ ಇಷ್ಟಪಟ್ಟು ನೆಕ್ಸ್ಟ್ ಟೈಮ್ ತರಕಾರಿ ಅಂಗಡಿಗೆ ಹೋದಾಗ ಮರೀದೇ ತರುವಂಥ ಒಂದು ತರಕಾರಿ ಹಾಗಲಕಾಯಿ ಆಗಿರುತ್ತೆ. ಶುಗರ್ ಇರೋವಂಥವ್ರಂತೂ ವಾರದಲ್ಲಿ 2 ದಿನ 3 ದಿನ ಇದನ್ನು ತಿನ್ನೋದ್ರಿಂದ ಶುಗರ್ ಕಮ್ಮಿ ಆಗುತ್ತೆ, ಅಥವಾ ಹಸಿಯಾಗಿ ಕೂಡ ಇದನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಆದರೆ ಗೊಜ್ಜು ಮಾಡ್ಕೊಂಡು ತಿನ್ನುವಾಗ ಕಹಿ ಇಲ್ದಲೇ ರೀತಿಯಲ್ಲಿ ಮಾಡುವಂಥ ವಿಧಾನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಲಕಾಯಿನ ಹೀಗೆ ರೌಂಡಾಗಿ ಕಟ್ ಮಾಡ್ಕೋಬೋದು, ಅಥವಾ ಮಧ್ಯಕ್ಕೆ ಸೀಳಿ ಬೀಜ ತೆಗೆದು ಕಟ್ ಮಾಡಿ ಇಟ್ಕೋಬೋದು. ಮೊದಲನೇದಾಗಿ ಕಟ್ ಮಾಡಿರೋಂಥ ಹಾಗಲಕಾಯಿನ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೊಂಬೇಡ. ಈ ರೀತಿ ಫಸ್ಟೇ ಉಪ್ಪು ಅರಿಶಿನ ಹಾಕಿಡೋದ್ರಿಂದ ಇದರಲ್ಲಿರುವಂಥ ಕಹಿ ಅಂಶ ಎಲ್ಲ ಬಂದುಬಿಡುತ್ತೆ. ನಂತರ ನಾವು ಇದರಿಂದ ಸಾರಾಗಲಿ ಗೊಜ್ಜಾಗಲಿ ಏನು ಬೇಕಾದ್ರೂ ಮಾಡ್ಕೋಬೋದು, ಯಾವುದೇ ಕಾರಣಕ್ಕೂ ಕಹಿ ಬರಲ್ಲ. 10 ನಿಮಿಷದ ನಂತರ ಬಾಣಲೆ ಬಿಸಿಗೆ ಇಟ್ಕೊಂಡು ಫಸ್ಟ್ ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡ ನಂತರ ಫಸ್ಟ್ ನಾವು ಉಪ್ಪು ಅರಿಶಿನ ಹಾಕಿಟ್ಕೊಂಡಿರೋಂಥ ಹಾಗಲಕಾಯಿನ ಫ್ರೈ ಮಾಡಿ ತೆಕ್ಕೋಬೇಕು. ನೋಡಿ, ಇದರಲ್ಲಿ ಕಹಿ ಅಂಶ ಎಲ್ಲ ಬಂದ್ಬಿಟ್ಟಿರುತ್ತೆ, ಅದನ್ನು ನಾವು ಉಪಯೋಗಿಸೋದು ಬೇಡ. ಹಾಗೆ ಇದು ಸುಮಾರು ಒಂದು 2ರಿಂದ 3 ನಿಮಿಷ ಹಾಗಲಕಾಯಿನ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು. ಸ್ವಲ್ಪ ಇದು ಸಾಫ್ಟ್ ಆಗುತ್ತೆ. ಇದಾದ ನಂತರ ಹಾಗಲಕಾಯಿನ ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಳ್ಳೋಣ. ಹಾಗಲಕಾಯಿ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆನಲ್ಲೇ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನ್ ಸಾಸಿವೆ, ಒಂದು 10 ಕಾಳಷ್ಟು ಮೆಂತ್ಯ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಇದಾದ ನಂತರ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ನಂತರ 1 ಟೊಮೆಟೊ ಹಾಕಿ ಟೊಮೆಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಹುರ್ಕೊಳ್ಳೋಣ. ಹಾಗೆ ಇದು ಗೊಜ್ಜು ಜೊತೆಯಲ್ಲಿ ಮಾಡ್ತಿರೋದ್ರಿಂದ ಸುಮಾರು ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ಇದು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸ ತೆಗೆದು ಹಾಕೊಂಡ ನಂತರ 1 ಕಪ್ಪಷ್ಟು ನೀರು ಹಾಕ್ಕೊಂಡು ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಖಾರಕ್ಕೆ ನಾವಿಲ್ಲಿ ಹಾಕ್ತಿರೋದು ಸಾಂಬಾರು ಪೌಡರ್. ಈ ಗೊಜ್ಜಲ್ಲಿ ಸಾಂಬಾರು ಪೌಡರ್ ಹಾಕಿ ಮಾಡೋದ್ರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸುಮಾರು 2.5 ಸ್ಪೂನಷ್ಟು ಸಾಂಬಾರು ಪೌಡರ್, ಹಾಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ. ಈ ರೀತಿ ಸಾಂಬಾರು ಪೌಡರ್, ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿರೋದ್ರಿಂದ ನಿಮಗೆಲ್ಲೂ ಕೂಡ ಹಾಗಲಕಾಯಿಯ ಕಹಿ ಅಂಶ ಕಾಣಿಸೋದೇ ಇಲ್ಲ, ತುಂಬ ರುಚಿಯಾಗುತ್ತೆ. ಸ್ವಲ್ಪ ಹೊತ್ತು ಹುಣಸೆ ಹಣ್ಣಿನ ರಾಸ್ ಮೇಲೆಲ್ಲ ಹೋಗೋವರೆಗೂ 1 ನಿಮಿಷ ಕುದಿಸ್ಕೊಂಡ ನಂತರ ನಾವು ಇದಕ್ಕೆ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಹಾಗಲಕಾಯಿನ ಹಾಕ್ಕೊಳ್ಳೋಣ. ಈ ಹಾಗಲಕಾಯಿ ಈ ಹುಣಸೆ ರಸದಲ್ಲಿ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೋಬೇಕು. ಆಲ್ರೆಡಿ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ, ತುಂಬ ಹೊತ್ತು ಇದನ್ನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಇದು ಉಪ್ಪು ಹುಳಿ ಎಲ್ಲ ಹೀರ್ಕೋಬೇಕು, ಖಾರ ಎಲ್ಲ ಹೀರ್ಕೊಳ್ಳೋವರೆಗೂ ಗೊಜ್ಜು ಸ್ವಲ್ಪ ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಹೊತ್ತು ಗಟ್ಟಿ ಆಗ್ತಿದೆ. ಒಂದು ಸತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ನಿಮಿಷ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಆ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಎಣ್ಣೆ ತೇಲ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಹಾಗಲಕಾಯಿ ಗೊಜ್ಜು ರೆಡಿಯಾಗಿದೆ. ಮೇಲ್ಗಡೆ ಎಣ್ಣೆ ತೇಲ್ ಬರ್ತಾ ಇದೆ ಅಂದರೆ ಇದಾಗಿದೆ ಅಂತ ಅರ್ಥ. ಒಂದು ಸತಿ ಮಿಕ್ಸ್ ಮಾಡಿ ಇದಕ್ಕೆ ಲಾಸ್ಟಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾಗಿರೋಂಥ ಹಾಗಲಕಾಯಿ ಗೊಜ್ಜು ರೆಡಿಯಾಗುತ್ತೆ. ಈ ವಿಧಾನದಲ್ಲಿ ಮಾಡಿದ್ರೆ ಇದುವರೆಗೂ ಯಾರೆಲ್ಲ ಹಾಗಲಕಾಯಿ ಅಂದ್ರೇ ಬೇಡ ಅಂತ ಹೇಳ್ತಿರ್ತಾರಲ್ಲ, ಅವರೆಲ್ಲ ನೆಕ್ಸ್ಟ್ ಟೈಮ್ ಹಾಗಲಕಾಯಿ ಗೊಜ್ಜನ್ನ ಹೇಳಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ. ಇದನ್ನು ಚಪಾತಿಗೆ, ಅಕ್ಕಿ ರೊಟ್ಟಿಗೆ, ರಾಗಿ ರೊಟ್ಟಿಗೆ ಅಥವಾ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಶುಗರ್ ಇರೋವಂಥವ್ರಂತೂ ವಾರದಲ್ಲಿ 3 ದಿನ ಅಥವಾ 4 ದಿನ ಕೂಡ ಮಾಡ್ಕೊಂಡು ತಿನ್ಬೋದು. ಬೆಲ್ಲನ ಸ್ಕಿಪ್ ಮಾಡಿ ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಅಮ್ಮನ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.